ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದಿಮಿತ್ತ. ವೀಕ್ಷಕರೇ ನೋಡಿ, ಯಾವ್ಯಾವ ರೀತಿಯಾದಂತಹ ಕಂಪ್ಲೇಂಟ್ ಅನ್ನು ಬೇಕಾದರೂ ಈಗ ದಾಖಲಿಸಬಹುದು. ನೀವು ಹೆಂಗ್ ಬೇಕಾದರೂ ನೀವು ಮಾತಾಡೋ ಪದ ಬಳಕೆ ಒಂದು ಚೂರು ನಿಮಗೆ ಹರ್ಟ್ ಆದರೆ, ಅಂದರೆ ವೈಯಕ್ತಿಕವಾಗಿ ಹರ್ಟ್ ಆಗಲಿ ಅಥವಾ ಸಮುದಾಯಕ್ಕೆ ಹರ್ಟ್ ಆಗಲಿ, ಏನೇ ಮಾಡಿದ್ರೂ ಕೂಡ ನೀವು ಹಾಗೆ ಅದನ್ನು ನೀವು ಕ್ಯಾಚ್ ಮಾಡಿಕೊಂಡು ಅಲ್ಲಿಗೆ ಒಂದು ಮ್ಯಾಚ್ ಮಾಡಿಬಿಟ್ಟು ನೀವು ಕೇಸ್ ಹಾಕ್ಬಿಡ್ಬೋದು. ಸೊ BNS ಕಾಯ್ದೆಯಲ್ಲಿ ಬಂದಿವೆ ಈಗ 153 ಏನಲ್ಲಿದೆ ಈ ರೀತಿ, ಅಂದರೆ ಹೇಟ್ ಸ್ಪೀಚ್ ಮಾಡುವಂಥದ್ದು. ಈಗ ಆಲ್ರೆಡಿ ಗೌರ್ಮೆಂಟ್ ಕೂಡ ಹೇಟ್ ಸ್ಪೀಚ್ ಅನ್ನುವಂಥ ಆ್ಯಕ್ಟನ್ನು ತೊಗೊಂಬಂದಿದೆ. ಹಿಂದೆ ರೈಟ್ ಟು ಫ್ರೀಡಮ್, ಅಂದರೆ ಫ್ರೀಡಮ್ ಆಫ್ ಸ್ಪೀಚಲ್ಲಿ ಇತ್ತು, ಆರ್ಟಿಕಲ್ 19 ಕಲಂ 2 ಇಂದ 6ವರೆಗೂ ಇತ್ತು. ಅಂದರೆ ಅಲ್ಲಿವರೆಗೂ ಅಂದರೆ ಹೇಟ್ ಸ್ಪೀಚ್ ಬಗ್ಗೆನೂ ಕೂಡ ಇತ್ತು. BNS ಅಲ್ಲೂ ಕೂಡ ಇದೆ 253 A ಮತ್ತು 153 ಅಂತ ಅನಿಸುತ್ತೆ. ಸೊ ಇದು ಆಲ್ರೆಡಿ ಇದೆ ಹೇಟ್ ಸ್ಪೀಚ್. ಸಮುದಾಯವಾರು ಏನಾದರೂ ಕಿಚ್ಚದ್ದಿ ಏನಾದರೂ ಸಮಸ್ಯೆಗಳಾಗೋದು, ಅಲ್ಲಿ ಧರ್ಮಗಳ ನಡುವೆ ಕಿತ್ತಾಟ ಆಗೋದು, ಈ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳೇನಾದರೂ ಆಯಿತು ಅಂತಂದರೆ ಹೇಟ್ ಸ್ಪೀಚ್ ಮಾಡಿದ್ರೆ ಅದಕ್ಕೆ ದೂರನ್ನು ದಾಖಲಿಸುವಂಥ ಒಂದು ಪ್ರಕ್ರಿಯೆ ಇತ್ತು. ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಹೆಜ್ಜೆ ಇಟ್ಟರು ಕೇಸು, ಹೆಜ್ಜೆ ಹಿಂದಕ್ಕೆ ತೊಗೊಂಡ್ರು ಕೇಸು, ಹಿಂಗೆ ಎ ಅಂದ್ರೂ ಕೇಸು, ಝೆಡ್ ಅಂದ್ರೂ ಕೇಸು, ಆ ಅಂದ್ರೂ ಕೇಸು, ನ್ಯಾ ಅಂದ್ರೂ ಕೇಸು, ಈ ರೀತಿ ಒಟ್ಟಲ್ಲಿ ಕೇಸ್ ಮೇಲೆ ಕೇಸ್ ಹಾಕೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದಾಗ, ಈ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ವಿಚಾರ ಅಂತ ಬಂದಾಗ ಅದ್ರ ಮೇಲೆ ಕೇರಿಂಗು ಅಥವಾ ತುಂಬ ಕಷ್ಟಪಟ್ಟು ಅದನ್ನು ನೋಡ್ಕೊಂಡಿರ್ತಾರೆ, ಅದ್ರ ಬಗ್ಗೆ ನಾವು ಈಸಿಯಾಗಿ ಮಾತಾಡಿದಾಗ ಅವ್ರಿಗೆ ಹರ್ಟ್ ಆಗುತ್ತೆ, ಹೋಗ್ಬಿಟ್ಟು ಕೇಸ್ ಹಾಕ್ತಾರೆ. ಈಗ ಅಂಥದ್ದೇ ಒಂದು ಪರಿಸ್ಥಿತಿ ಕಿಚ್ಚ ಸುದೀಪ್ ಅವರಿಗೆ ಎದುರಾಗಿರುವಂಥದ್ದು. ಹಾಗಾದರೆ ಕಿಚ್ಚ ಸುದೀಪ್ ಅವರು ಅಂತ ಮಹಾ ಏನು ಮಾತಾಡಿದ್ರು, ಮಾತುಗಳು ಏನು ಬಂತು ಅವ್ರ ಬಾಯಲ್ಲಿ, ಕೇಸ್ ಕೊಡುವಂಥದ್ದು, ಅದನ್ನು ಅರೆಸ್ಟ್ ಮಾಡುವಂಥದ್ದು ಅಥವಾ ಮಗದೊಂದ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವಿನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ನೋಡಿ, ರಾಮಕೃಷ್ಣಪ್ಪ ಅನ್ನೋರು DFOಗೆ ದೂರನ್ನು ದಾಖಲಿಸಿದ್ದಾರೆ. ಕಾರಣ ಇಷ್ಟೇ, ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ವೀಕೆಂಡ್ ಶೋನ ನಡೆಸ್ಕೊಡ್ಬೇಕಾದ್ರೆ ರಣಹದ್ದುಗಳು ಬಂದು ಹೊಡ್ಕೊಂಡು ಹೋದಂಗೆ ಹಿಂಗೆ ಬಂದು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಏನೋ ಒಂದು ಮ್ಯಾಟ್ರ್ ಬಂದಾಗ, ಆ ಒಂದು ಪರಿಸ್ಥಿತಿ ಎದುರಾದ ಸಿಚುವೇಶನ್ ಕ್ರಿಯೇಟ್ ಆದಾಗ ಹಿಂಗೆ ಬಂದು ಹಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳೋದಕ್ಕೆ ರಣಹದ್ದುಗಳನ್ನು ಬಳಸ್ಕೊಳ್ತಾರೆ. ರಣಹದ್ದುಗಳು ಈಗ ಇವ್ರ ವಾದ ಏನು ಅಂತಂದರೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿರೋರು, ಅದಕ್ಕೆ ಸಂಬಂಧಪಟ್ಟಂಥ ತಜ್ಞರ ಒಂದು ವಾದ ಏನಪ್ಪ ಅಂತಂದರೆ, ರಣಹದ್ದುಗಳು ಜೀವಂತ ಇರೋ ಒಂದು ಇರುವೆಯನ್ನು ಕೂಡ ಅವು ಅಟ್ಯಾಕ್ ಮಾಡಿಕೊಂಡು ಅಥವಾ ಅವಕ್ಕೆ ಕುಕ್ಕೆಯನ್ನು ಸಾಯಿಸೋ ಕೆಲಸವನ್ನು ಮಾಡಲ್ಲ. ರಣಹದ್ದುಗಳು ಏನಿದ್ರು ಕೇವಲ ಸತ್ತಂಥ ಶವಗಳು. ಈಗ ಯಾವುದೋ ಒಂದು ದನ ಸತ್ತೋಗಿರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ, ಯಾವುದೋ ಒಂದು ನಾಯಿ ಸತ್ತೋಗಿರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ, ಯಾರೋ ಒಬ್ಬ ಮನುಷ್ಯರು ಸತ್ತೋಗಿರ್ತಾರೆ ಅಥವಾ ಎಲ್ಲೋ ಬಾಡಿ ಬಿದ್ದಿರುತ್ತೆ, ಅಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ಅವುಗಳ ಮಾಂಸವನ್ನು ಕಿತ್ತು ತಿಂತವೆ ವಿನಃ ಬದುಕಿರುವ ಒಂದೇ ಒಂದು ಜೀವವನ್ನು ಕೂಡ ಮುಟ್ಟೋದಿಲ್ಲ. ಈ ರೀತಿಯಾಗಿ TV ಒಂದು ಮಾಧ್ಯಮದಲ್ಲಿ ನಿಂತ್ಕೊಂಡು ಈ ರೀತಿ ಸಂದೇಶವನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅವರು ಹೋಗ್ಬಿಟ್ಟು ದೂರನ್ನು ದಾಖಲಿಸಿದ್ದಾರೆ. ಗುರು, ನನಗಂತೂ ಸೈಕಾಗೋಯ್ತಪ್ಪ ಈ ಸ್ಟೋರಿ ಕೇಳಿಬಿಟ್ಟು. ಯೂಶ್ವಲಿ ಈಗ ಫಾರ್ ಎಕ್ಸಾಂಪಲ್ KGF ಮೂವಿಲಿದೆ ರಣಹದ್ದುಗಳು ಅನ್ನೋ ಒಂದು ರಣಹದ್ದಿನ ಒಂದು ಲೈನ್ ಇಟ್ಕೊಂಡು ಒಂದು ಡೈಲಾಗ್ ಇದೆ. ಒಂದು ರಣಬೇಟೆಗಾರ ಬಂದ ಅನ್ನೋ ಒಂದು ಲೈನಲ್ಲಿ ಅಲ್ಲೂ ಕೂಡ ಬಂದಿದೆ. ರಣಹದ್ದುಗಳನ್ನೆಲ್ಲ ಹಾರೋದನ್ನು ತೋರಿಸ್ತಾರೆ. ಸೊ ನನಗೆ ಅರ್ಥ ಆಗ್ತಿಲ್ಲ, ಹಳೆಯ ಸಿನಿಮಾದಲ್ಲೂ ಕೂಡ ಈ ರಣಹದ್ದುಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಡೈಲಾಗ್ಗಳಿವೆ. ಯಾಕೆ ಅವತ್ತು ಕಂಪ್ಲೇಂಟ್ಗಳು ಆಗ್ತಾ ಇರಲಿಲ್ಲ, ಈಗ ಕಂಪ್ಲೇಂಟ್ ಆಗಿದೆ ಅಂದರೆ, ರಣಹದ್ದುಗಳಿದಾವಲ್ಲ ಅದರ ನಾಶ ಆಗ್ತಾ ಇದೆ. ಅವುಗಳ ಪ್ರಭೇದವನ್ನು ಅಥವಾ ಅವುಗಳ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಒಂದಷ್ಟು ತಜ್ಞರಾಗಿರ್ಬೋದು, ಅದರ ಪ್ರೇಮಿಗಳಾಗಿರ್ಬೋದು, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ. ಹೀಗಿರುವಾಗ ರಣಹದ್ದುಗಳ ಮೇಲೆ ಈ ರೀತಿಯಾದಂಥ ಒಂದು ಸಂದೇಶವನ್ನು ಕೊಟ್ಟು ನಾಳೆ ದಿನ ಬದುಕಿರುವವ್ರನ್ನೂ ಕೂಡ ರಣಹದ್ದುಗಳು ಸಾಯಿಸ್ತವೆ ಅಂತ ಈಗಿನ ಜನ್ರೇಷನ್, ಈ ಜೆನ್ಜಿ ಅಂತ ಏನು ಕರಿತೀವಲ್ಲ, ಅವ್ರುಗಳಿಗೆ ಸ್ವಲ್ಪನೂ ಕೂಡ ಒಂದು ಎಮೋಷನ್ಸ್ ಅನ್ನೋದು ಕಡಿಮೆ. ನಾಳೆ ದಿನ ರಣಹದ್ದು ಮನುಷ್ಯನು ತಿನ್ಬಿಡುತ್ತೆ, ಸಾಯಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಗನ್ ತಗೊಂಡು ಹೊಡೆಯೋದು, ಇವೆಲ್ಲ ಮುಂದಿನ ದಿನಗಳಲ್ಲಿ ಮಾಡಿದಾಗ ಅವುಗಳ ಸಂತತಿ ಅವನತಿ ಆಗಿಬಿಡುತ್ತೆ. ಸೊ ಈ ರೀತಿಯಾದಂಥ ಒಂದು ಮನಸ್ಸಲ್ಲಿ ಇಟ್ಕೊಂಡು ಸಿಚುವೇಶನ್ನ ಕಿಚ್ಚ ಸುದೀಪ್ ಅವ್ರ ಮೇಲೆ ಮತ್ತು ಬಿಗ್ ಬಾಸ್ ಮೇಲೆ ಒಂದು ದೂರನ್ನು ದಾಖಲಿಸಲಾಗಿರುವಂಥದ್ದು DFOಗೆ. ಸೊ ಈ ದೂರನ್ನು ಯಾವ ರೀತಿ ಪರಿಗಣಿಸ್ತಾರೆ, ಏನಾಗ್ಬೋದು ಮುಂದೆ ಅಂತ ನಾವು ಅದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ, ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ. ಇನ್ನು ಏನೇನು ನೋಡಬೇಕು, ಇಲ್ಲಿ ಏನೇನು ಕೇಳಬೇಕು, ಇನ್ನು ಯಾವ್ಯಾವ ಕಂಪ್ಲೇಂಟ್ಗಳನ್ನ ನೋಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಒಂದಷ್ಟು ಸಂಘಟನೆಗಳು ಹುಡ್ಕೊಂಡಿದ್ದಾವೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತಲೇ. ಒಂದಷ್ಟು ಸಂಘಟನೆಗಳು ಕಂಪ್ಲೇಂಟ್ ಕೊಡೋದು, FIR ಹಾಕ್ಸೋದು, ಆಮೇಲೆ ವಾಪಸ್ಸು ತೆಗೆದು ಬಿಸಾಕ್ಬಿಟ್ಟು ಆ ಕಡೆಗೆ ಕಾಸು ಕೊಟ್ಟ ಅಂದ್ಕೂಡಲೇ ಕಂಪ್ಲೇಂಟ್ನ ವಾಪಸ್ ತೊಗೊಳ್ಳೋದು. ಈ ರೀತಿ ದುಡ್ಡು ಮಾಡೋದಕ್ಕಂತಲೇ ಒಂದಷ್ಟು ಸಂಘಟನೆಗಳ ನಡುವೆ ಪಾಪ ಇವ್ರು ಯಾರೋ ಒಬ್ಬರು ಹಿರಿಯ ವ್ಯಕ್ತಿ ಹೋಗ್ಬಿಟ್ಟು ಕಂಪ್ಲೇಂಟನ್ನು ಕೊಟ್ಟಿರೋದು, ಭಾಳ ಮನಸ್ಸಿಂದ ಕೊಟ್ಟಿರುವಂಥ ಕಂಪ್ಲೇಂಟ್ ಅಂತ ಅಲ್ಲಿನ ಒಂದಷ್ಟು ದೃಶ್ಯಾವಳಿಗಳನ್ನು ನಾನು ನೋಡಿದಾಗ ನನಗೆ ಅದು ಗೊತ್ತಾಗ್ತಾ ಇತ್ತು.
ಸೊ ಹಂಗಿದ್ದಾಗ ಇನ್ನು ಯಾವ್ಯಾವ ವಿಚಾರಕ್ಕೆ ಕಂಪ್ಲೇಂಟ್ ತೊಗೊಬೇಕು, ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ನವರಿಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ, ಈಗ ಲಾಯರ್ಗಳಿಗೆ ತಲೆ ಕೆಟ್ಟೋಗ್ಬಿಡುತ್ತೆ, ಜಡ್ಜ್ಗಳಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಹೌದು, ಕಾನೂನಿನಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಒಂದು ಹುಲ್ಕಡ್ಡಿ ಅಲ್ಲಾಡಿದ್ರು ಕೂಡ ಅದರಿಂದ ಹರ್ಟ್ ಆದರೆ ಪ್ರತಿಯೊಂದಕ್ಕೂ ಕೂಡ ಇವಾಗ ಕಾನೂನಿನಲ್ಲಿ ಅವಕಾಶ ಇದೆ. ಆದರೆ ಈ ಹಿಂದೆ ಒಂದಷ್ಟು ಗಾದೆಗಳೆಲ್ಲ ಇರ್ತಾ ಇತ್ತು, ಒಂದಷ್ಟು ಗಾದೆಗಳನ್ನು ದೊಡ್ಡವರೇ ಕ್ರಿಯೇಟ್ ಮಾಡ್ಕೊತಿದ್ರು. ಅದರಲ್ಲಿ ಸಭ್ಯವಾದ ಗಾದೆಗಳು, ಅಸಭ್ಯವಾದ ಗಾದೆಗಳೆಲ್ಲವೂ ಕೂಡ ಇದ್ದಾವೆ. ಅವುಗಳನ್ನ ಬಳಸ್ತಾ ಇದ್ರು, ಕೇಳಿದಾಗ ನಗ್ತಾ ಇದ್ರು, ಅದರಿಂದ ಹರ್ಟ್ ಆಗುವಂಥದ್ದು ಏನು ಇರ್ತಾ ಇರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯ ಎಮೋಷನ್ಸ್ನ ಕಡಿಮೆ ಮಾಡ್ಕೊಂಡಂಗೆ ಯಾಕೋ ಆ ಹರ್ಟ್ ಅನ್ನೋದು ಕೂಡ ಒಂದು ಎಮೋಷನಲ್ ಅದನ್ನ ಜಾಸ್ತಿ ಮಾಡ್ಕೋತಾ ಇದ್ದಾನೆ. ಪ್ರತಿಯೊಂದಕ್ಕೂ ಕೂಡ ಕಂಪ್ಲೇಂಟು, ಈ ಕಡೆಯಿಂದ ಈ ಕಡೆ ಹೇಳ್ದ ನೀನು ಅಂದರೆ ಕಂಪ್ಲೇಂಟು, ನೀನು ಯಾವನು ಅಂದರೆ ಕಂಪ್ಲೇಂಟು, ಹಿಂಗೆ ಏಕವಚನ ಮಾತಾಡಿದ್ರೆ ಕಂಪ್ಲೇಂಟು, ಇನ್ಯಾವುದೋ ವಿಚಾರಕ್ಕೆ ಸಣ್ಣ ಪುಟ್ಟ ವಿಚಾರಗಳಿಗೆ ಸಿಲ್ಲಿ ಮ್ಯಾಟರ್ಗಳಿಗೆಲ್ಲ ಕಂಪ್ಲೇಂಟು, ಏನೋ ಅವ್ರದ್ದೊಂದು ಮಾಸ್ ಡೈಲಾಗ್ ಹೇಳಿರ್ತಾರಪ್ಪ ಅದಕ್ಕೂ ಕಂಪ್ಲೇಂಟು, ಎಲ್ಲದಕ್ಕೂ ಕಂಪ್ಲೇಂಟು. ಈಗ ಉದಾಹರಣೆಗೆ ಅಶ್ವಿನಿ ಗೌಡ ಎಸ್ ಕ್ಯಾಟಗರಿ ಅಂತ ಹೇಳಿದರು, ಅದಕ್ಕೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಅರ್ಥ ಇದೆ, ಅದು ಯಾವುದೋ ಒಂದು ಸಮುದಾಯವನ್ನು ತುಷ್ಟವಾಗಿ ಮಾತನಾಡಿರೋದದು, ಅದಕ್ಕೆ ಅಟ್ರಾಸಿಟಿ ಅನ್ನುವಂಥ ಒಂದು ಕಾಯ್ದೆಯನ್ನು ಕೂಡ ತಂದಿದ್ದಾರೆ. ಸೊ ಹೀಗಿದ್ದಾಗ ಅಂಥದಕ್ಕೆಲ್ಲ ಕೊಡಲೇಬೇಕಾದ್ರೆ ಜಾತಿಗಳ ನಡುವೆ ಬೆಂಕಿ ಹಚ್ಚಿ ಮಾತನಾಡೋದು, ಧರ್ಮಗಳ ನಡುವೆ ಮಾತನಾಡೋದು, ಅದರಿಂದ ಏನೋ ಒಂದು ಕರ್ಕಶ ಆಗೋದು, ಗಲಾಟೆಗಳಾಗೋದು, ಘರ್ಷಣೆಗಳಾಗೋದು, ಇಂಥದಕ್ಕೆಲ್ಲ ಮಾಡಲಿ. ಹೇಟ್ ಸ್ಪೀಚ್ ಅಂತ ಇದೆ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್, ಅದರಲ್ಲಿ ಆರ್ಟಿಕಲ್ ಕಲಂ 2 ಇಂದ 9ವರೆಗೂ ಕೂಡ ಅದಕ್ಕೊಂದಷ್ಟು ರಿಸ್ಟ್ರಿಕ್ಷನ್ಸ್ಗಳಿವೆ. ಆ ರಿಸ್ಟ್ರಿಕ್ಷನ್ಸ್ಗಳನ್ನೆಲ್ಲ ಇಟ್ಕೊಂಡು ನೀವು ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಆಯಿತಾ. ಆ ರಿಸ್ಟ್ರಿಕ್ಷನ್ಗಳನ್ನು ಇಟ್ಕೊಂಡು ನೀವೇನು ಬೇಕಾದ್ರೂ ಮಾಡ್ಬೋದು. ಅದು ಬಿಟ್ಟು ಹಿಂಗೆ ಸಣ್ಣ ಪುಟ್ಟ ಮ್ಯಾಟ್ರಿಗೆ ಸಾಕಾಗೋಗುತ್ತ್ರಿ. ಬಿಗ್ ಬಾಸ್ ಬಂತು ಅಂದರೆ ಬಿಗ್ ಬಾಸ್ ಇನ್ನು ಶುರುನೇ ಆಗಿರಲ್ಲ. ಬಿಗ್ ಬಾಸ್ ಬರೀ ಒಂದು ಪ್ರೋಮೋ ಬಿಟ್ಟರೆ ಸಾಕು, ಅದಕ್ಕೊಂದು ಕಂಪ್ಲೇಂಟು. ಫಸ್ಟ್ ಡೇ ಗ್ರ್ಯಾಂಡ್ ಓಪನಿಂಗ್ ಅಲ್ಲೇನೋ ಒಂದಾಗುತ್ತೆ, ಅದಕ್ಕೊಂದು ಕಂಪ್ಲೇಂಟು. ಇನ್ನು ಟಾಸ್ಕು ಗಲಾಟೆ ಅದರೊಳಗಡೆ ಒಂದು 5-6 ಕಂಪ್ಲೇಂಟು. ಇನ್ನು ಮುಗಿತಾ ಇರೋ ಟೈಮಲ್ಲಿ ಒಂದು ಕಂಪ್ಲೇಂಟು, ಗ್ರ್ಯಾಂಡ್ ಫಿನಾಲೆಗೆ ಒಂದು ಕಂಪ್ಲೇಂಟ್, ಗ್ರ್ಯಾಂಡ್ ಓಪನಿಂಗ್ ಒಂದು 2 ಕಂಪ್ಲೇಂಟ್ ಆದರೆ ಗ್ರ್ಯಾಂಡ್ ಫಿನಾಲೆ ಟೈಮಲ್ಲಿ ಒಂದು ಕಂಪ್ಲೇಂಟು, ಮುಗಿದ ಮೇಲೂ ಇನ್ನೂ ಏನೇನಕ್ಕೂ ಕಂಪ್ಲೇಂಟು. ಅಯ್ಯೋ, ಈ ಥರ ಕಂಪ್ಲೇಂಟ್ಗಳನ್ನು ನೋಡಿ ನಮಗಂತೂ ಸಾಕಾಗೋಗ್ಬಿಟ್ಟಿದೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕಂಪ್ಲೇಂಟು. ಸೊ ಅದನ್ನು ನಾವು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಹಾಗಂತ ಕಿಚ್ಚ ಸುದೀಪ್ ಮಾತಾಡಿ ಸರಿ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ. ಅವರವರ ಭಾವನೆಗೆ ನೋವಾದಾಗ ಅವರವ್ರು ತಗೊಳ್ಳುವಂಥ ಸ್ಟ್ಯಾಂಡ್ ಅದು. ಸೊ ಚಿಕ್ಕಪ್ಪನ ಕಥೆ ಹೇಳ್ತಾ ಇದ್ರು ಕಿಚ್ಚ ಸುದೀಪ್ ಅವರು. ಈಗ ಚಿಕ್ಕಪ್ಪನ್ನೇ ರಣಹದ್ದು ಬಂದು ಹೊಡ್ಕೊಂಡು ಹೋಗೋ ಥರ ಪರಿಸ್ಥಿತಿ ಅನ್ನೋ ಥರ ನಿರ್ಮಾಣ ಆಗೋಗ್ಬಿಟ್ಟಿದೆ. ಈಗ ಚಿಕ್ಕಪ್ಪ, ನಮ್ಮೂರಲ್ಲಿ ಒಬ್ರು ಚಿಕ್ಕಪ್ಪ ಇದ್ರು, ನೀವೇನು ಮಾಡಿದ್ರು ಕಂಪ್ಲೇಂಟ್ ಕೊಟ್ಟರು ಹಂಗಂತಿದ್ರು ಹಿಂಗಂತಿದ್ರು. ಈಗ ಯಾರೋ ಹೋಗ್ಬಿಟ್ಟು ದೊಡ್ಡಪ್ಪ ಹೋಗ್ಬಿಟ್ಟು ಕಿಚ್ಚ ಸುದೀಪ್ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದೆ. ಈಗ ಚಿಕ್ಕಪ್ಪ ಅಂತೀರಿ, ದೊಡ್ಡಪ್ಪನ ಮರ್ತೇ ಬಿಟ್ರಿ ಅನ್ನೋ ಥರ ಇದೆ. ಈಗ ಅದು ದೊಡ್ಡಪ್ಪ ಅವ್ರು ಹೋಗ್ಬಿಟ್ಟು ಕಿಚ್ಚ ಸುದೀಪ್ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಂತೆ ಕಾಣ್ತಾ ಇದೆ. ಸೊ ಯಾಕೆ, ನಿಮಗೇನು ಅನ್ಸುತ್ತೆ ವೀಕ್ಷಕರೇ, ಈ ರೀತಿಯ ಪರಿಸ್ಥಿತಿಗಳು ಎದುರಾದಾಗ ನಿಮಗೇನು ಅನ್ಸುತ್ತೆ? ಇದೆಲ್ಲವೂ ಕೂಡ ಸರಿ ಅನ್ಸುತ್ತಾ? ಈ ರೀತಿ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಲ್ಲ, ಈ ಥರ ಪ್ರತಿಯೊಂದಕ್ಕೂ ಕೂಡ ಕಂಪ್ಲೇಂಟು, ಕೋರ್ಟು, ಕೇಸು, ಕಚೇರಿ, ಅಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಇವಾಗ ಒಬ್ಬೊಬ್ಬ ಲಾಯರ್ನ ಪಕ್ಕಕ್ಕೆ ಇಟ್ಕೊಬೇಕಾಗುತ್ತೆ. ಇದರಿಂದ ಲಾಯರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರಿಗೆ ಕೆಲಸಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಅಪರಾಧ ಕಮ್ಮಿ ಆಗುತ್ತೋ ಆವತ್ತು ಲಾಯರ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಹಿಂಗೆ ಯಾವತ್ತು ಈ ರೋಗ ಲಕ್ಷಣಗಳು ಕಮ್ಮಿ ಆಗುತ್ತೆ, ಯಾವತ್ತು ರೋಗಿಗಳಿರಲ್ವೋ ಆಗ ಡಾಕ್ಟರ್ಸ್ಗಳಿಗೆ ಕೆಲಸ ಇರಲ್ಲ. ಯಾವಾಗ ನಾವುಗಳು ಹಿಂಗೆ ಮಾಡ್ತಾ ಇರ್ತೀವಿ ಎಲ್ರಿಗೂ ಕೂಡ ಕೆಲಸ ಸಿಗ್ತಾ ಇರುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಈ ವಿಚಾರವಾಗಿ? ಇಂಥ ಸಿಲ್ಲಿ ಮ್ಯಾಟ್ರಿಗೆ ಕಂಪ್ಲೇಂಟ್, ನಾನು ಸಿಲ್ಲಿ ಮ್ಯಾಟ್ರ್ ಅಂತ ಹೇಳಲ್ಲ, ಬಟ್ ನೋಡೋದಕ್ಕೆ ಅದು ಸಿಲ್ಲಿ ಅಂತ ಅನಿಸುತ್ತೆ. ಆದರೆ ಅವರವರ ಮನಸ್ಸಿಗೆ ಗೊತ್ತು, ಅದು ಅವರವರ ಭಾವನೆಗೆ ಗೊತ್ತು. ಈಗ ನಾನು ಪಾರಿವಾಳ ಸಾಕ್ತಾ ಇರ್ತೀನಿ, ಪಾರಿವಾಳದ ಮೇಲೆ ಅತೀವವಾದಂಥ ಒಂದು ಪ್ರೀತಿ. ಅದಕ್ಕೆ ಯಾರೋ ಪಾರಿವಾಳದ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡಿದಾಗ, ಪಾರಿವಾಳದ ಬಗ್ಗೆ ಇಲ್ಲದೇ ಇರೋ ಮಾಹಿತಿಯನ್ನು ನೀಡಿದಾಗ ನನಗೆ ನೋವಾಗುತ್ತೆ, ನಾನು ಕಂಪ್ಲೇಂಟ್ ಕೊಡ್ತೀನಿ. ಇಟ್ಸ್ ಕರೆಕ್ಟ್ ವೇ ಅದು. ಆದರೆ ಒಂದಷ್ಟು ಜನ್ರೇಷನ್ ಅಂತ ಇರುತ್ತೆ, ಒಂದಷ್ಟು ನೋಡೋರ ಸಂಖ್ಯೆ ಜಾಸ್ತಿ ಇದ್ದಾಗ ಅಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಸಿಲ್ಲಿ ಅಂತ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ನಿಮಗೇನು ಅನಿಸ್ತು? ನೀವು ಕೂಡ ಕಮೆಂಟ್ ಮಾಡ್ಬೋದು. ಕಿಚ್ಚ ಸುದೀಪ್ ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತಲೂ ಕೂಡ ಕಾದು ನೋಡೋಣ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.